ಆದರೆ ಒಂದು ಆಶ್ಚರ್ಯ ಏನು ಅಂದರೆ ಕೆಲವು ಭಾಗಗಳಲ್ಲಿ ಆತ್ಮಹತ್ಯೆ ಆದವು. ಮಲೆನಾಡಿನಲ್ಲಿ ಒಂದು ಆತ್ಮಹತ್ಯೆ ಆಗಲಿಲ್ಲ, ಕೊಂಕಣದಲ್ಲಿ ಒಂದು ಆತ್ಮಹತ್ಯೆ ಆಗಲಿಲ್ಲ. ಅಲ್ಲಿಯೂ ರೈತರಿದ್ದು. ಇಲ್ಲಿ ಸ್ವಲ್ಪ ಎಲ್ಲೋ ನಮ್ಮ ರೈತರು ಎಡವಿದ್ರು ಅಥವಾ ರೈತನಿಗೆ ಹವ್ಯಾಸ ಹೆಚ್ಚಾಯಿತು, ಅದನ್ನು ಬಿತ್ತಿದ್ರು ನಮ್ಮ ಅಧಿಕಾರಿಗಳವ್ರ ತಲೆಯಲ್ಲಿ. ಅದರಿಂದಾಗಿ ಸಿಕ್ಕಾಪಟ್ಟೆ ಬೀಜ ಖರೀದಿ ಮಾಡಿದರು, ಗೊಬ್ಬರ ಖರೀದಿ. ಆದರೆ ಮಲೆನಾಡಿನಲ್ಲಿ ಅವರು ಬೀಜ ಕೈ ಬಿಡಲಿಲ್ಲ, ತಮ್ಮ ಪಾರಂಪರಿಕ ಇದನ್ನು ಕೈ ಬಿಡಲಿಲ್ಲ. ನಾವು ನೋಡ್ತಿರ್ತೀವಿ. ನನಗೆ ಕೆಲವೊಂದು ಸಲ ಆಶ್ಚರ್ಯ ಆಗುತ್ತೆ. ಮಂಡ್ಯದಲ್ಲಿ ರೈತರ ಆತ್ಮಹತ್ಯೆ ಸುದ್ದಿ ಓದ್ತೀವಿ ನಾವು. ತುಂಬ ಚೆನ್ನಾಗಿ ನೀರಾವರಿ ಇರುವಂಥ ಪ್ರದೇಶ. ಇಷ್ಟೆಲ್ಲ ಇದು ಮಂಡ್ಯದಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೋತಾರೆ. ಕೋಲಾರ ಬರದ ನಾಡು ಅಂತೀವಿ, ನೀರಿಲ್ಲ, ಏನೂ ಇಲ್ಲ, ಅಲ್ಲಿ ಆತ್ಮಹತ್ಯೆಗಳ ಕಡಿಮೆ ಇರ್ತವೆ. ಕಡಿಮೆ. ಆದರೆ ಇಲ್ಲಿ ಇವರು ಸಿಕ್ಕಾಪಟ್ಟೆ ಆಶೆ ಆಕಾಂಕ್ಷೆಗಳನ್ನು ಹೊಂದಿ ಒಂದೇ ವರ್ಷದಲ್ಲಿ ಶ್ರೀಮಂತರಾಗಬೇಕು ಅಂತ ಅವ್ರ ತಲೆಯಲ್ಲಿ ಏನೋ ಬಿತ್ತಿ ಅವರನ್ನು ರಾಸಾಯನಿಕಕ್ಕೆ ಸಾಗಿಸಿಬಿಟ್ರು. ಅವರು ಸಿಕ್ಕಾಪಟ್ಟೆ ಬೀಜಗಳನ್ನು ತಂದರು, ಗೊಬ್ಬರಗಳನ್ನು ಖರೀದಿ ಮಾಡಿದರು. ಆಮೇಲೆ ಆ ಬೀಜಗಳು ಏನು ತಂದ್ರಲ್ಲ, ನಮ್ಮಲ್ಲಿ ಬಯೋಡೈವರ್ಸಿಟಿ ಇತ್ತು ಬೀಜಗಳಲ್ಲಿಯೂ ಸಹಿತ. ಹೌದು, ಬದುವಿನ ಮೇಲೆ ಬಿತ್ತುವಂಥ ಬೀಜಗಳು ಬೇರೆ, ನೀರು ನಿಲ್ತಿತ್ತು ಹೊಲದಲ್ಲಿ ಅಂದರೆ ಅಲ್ಲಿ ಬಿತ್ತು ಬೀಜ ಬೇರೆ, ಒಂದೇ ಹೊಲದಲ್ಲಿ ಬೇರೆ ಬೇರೆ ಊರುಗಳಲ್ಲೆಲ್ಲ. ಮತ್ತು ಊರುಗಳಲ್ಲಂತರೂ 127 ಈಕೋ ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ನಮ್ಮ ದೇಶದಲ್ಲಿವೆ. ಓಕೆ ಓಕೆ. ಅಂದರೆ ಈ ಕರಾವಳಿ ಬೇರೆ, ಹೌದು, ಮೇಲೆ ಸಹ್ಯಾದ್ರಿ ಬೇರೆ, ಆಮ್ಯಾಗೆ ಚಿತ್ರದುರ್ಗ, ತುಮಕೂರು ಇದು ಬೇರೆ, ಹುಬ್ಬಳ್ಳಿ ಆ ವಲಯ ಬೇರೆ, ಹೀಗೆ ಬೇರೆ ಬೇರೆ ಕೃಷಿ ವಲಯಗಳಿವೆ. ಆ ಎಲ್ಲ ವಲಯಗಳಿಗೂ ಒಂದೇ ಬೀಜ ನಡೆಯೋದಿಲ್ಲ.